ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿರಾಮ ಕಥೆಯ ಮುಂದುವರೆದ ಸಂಚಿಕೆ. ಮಾಮ್ ಮಾಮ್, ಚಿಕ್ಕಿ, ಅಣ್ಣ, ಯಾರಿದ್ದೀರ ಮನೆಯಲ್ಲಿ ಎಂದು ಒಂದು ವಾರಕ್ಕೆಂದು ಪ್ರವಾಸಕ್ಕೆ ಹೋಗಿದ್ದವಳು 2 ವಾರಕ್ಕೆ ಆಗುವಷ್ಟು ತೆಗೆದುಕೊಂಡು ಹೋಗಿದ್ದ ಬಟ್ಟೆಯನ್ನು ತಂದು ಸೋಫಾ ಮೇಲೆ ಎಸೆಯುತ್ತಾ ಒಂದೇ ಸಮ ಕೂಗುತ್ತಿದ್ದಳು. ದಾನಿಯಾ, ದಾನಿಯಾ, ಇದೇನಿದು ಬೆಳಿಗ್ಗೆ ಬೆಳಿಗ್ಗೆ ಬಂದಿದೀಯಾ ಎಂದು ಖುಷಿಯಿಂದ ಮಾತನಾಡಿಸಿದರು ನಗ್ಮ. 1 ವಾರಕ್ಕೆಂದು ಪ್ರವಾಸಕ್ಕೆ ಹೋಗಿದ್ದ ದಾನಿಯಾ ಬೆಳಿಗ್ಗೆ 9 ಗಂಟೆಗೆ ಮನೆಯಲ್ಲಿಯೇ ಪ್ರತ್ಯಕ್ಷವಾಗಿದ್ದಳು. ಹ್ಞೂ ಚಿಕ್ಕಿ, ನೈಟ್ ಟ್ರಾವೆಲ್ ಇತ್ತು, ಹಾಗಾಗಿ ಬೆಳಿಗ್ಗೆ ಇಲ್ಲಿ ಬಂದು ಸೇರಿದ್ವಿ ಎಂದಳು ಅದೇ ಖುಷಿಯಿಂದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಫಾತಿಮಾ ಅವರನ್ನು ನೋಡಿ, ಮಾಮ್, ಟ್ರಿಪ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನೀವು ಹೋಗ್ಬೇಡ ಎಂದು ಹೇಳಿದ್ದರಿಂದ ನಾನು ಹೋಗದಿದ್ದರೆ ಎಷ್ಟೊಂದು ಮಿಸ್ ಮಾಡಿಕೊಳ್ಳುತ್ತಿದ್ದೆ ಎಂದು ಈಗ ಅರ್ಥ ಆಗುತ್ತಿದೆ. ನನ್ನ ಜೀವನದಲ್ಲಿ ಮರೆಯಲಾಗದ ಮೆಮೊರಿ ಉಳಿದಿದೆ ಎಂದು ತುಂಬಾ ಉತ್ಸಾಹದಿಂದ ಹೇಳಿದಳು. ವಾರಗಟ್ಟಲೆ ಪ್ರವಾಸ ಮಾಡಿ ಬಂದಿದ್ದರೂ ಅವಳ ಮುಖದಲ್ಲಿ ಆ ಆಯಾಸ ಕಾಣುತ್ತಿರಲಿಲ್ಲ. ಅವಳ ಮಾತಿಗೆ ಫಾತಿಮಾ ಅವರು, ದಾನಿಯಾ, ಪ್ರವಾಸದ ಬಗ್ಗೆ ನಂತರ ಮಾತನಾಡಿದರೆ ಆಯ್ತು, ಈಗ ಆಯಾಸದಿಂದ ಬಂದಿದೀಯಾ, ಹೋಗಿ ಸ್ನಾನ ಮಾಡಿ ಬಾ ಎಂದರು. ತಾಯಿಯ ಮುಖದಲ್ಲಿ ಎಂದಿನಂತೆ ಉತ್ಸಾಹ ಇಲ್ಲದಿರುವುದು ಬೇಗ ಕಂಡುಹಿಡಿದವಳು, ಮಾಮ್, ಯಾಕೆ, ಏನಾಯ್ತು, ಡಲ್ಲಾಗಿದ್ದೀರಲ್ಲ ಎಂದಿದ್ದಳು. ಅವಳ ಮಾತಿಗೆ ಫಾತಿಮಾ ಅವರು ಏನು ಮಾತನಾಡದಿರುವುದನ್ನು ನೋಡಿ, ಚಿಕ್ಕಿ, ಮಾಮ್ ಯಾಕೆ ಇಷ್ಟೊಂದು ಡಲ್ಲಾಗಿದ್ದಾರೆ, ಏನಾಯ್ತು, ಮನೆಯಲ್ಲಿ ಯಾರು ಕಾಣಿಸುತ್ತಿಲ್ಲ, ಎಲ್ಲ ಎಲ್ಲಿಗೆ ಹೋಗಿದ್ದಾರೆ ಎಂದು ಅನುಮಾನದಲ್ಲಿ ಕೇಳಿದಳು. ಧಾನ್ಯ, ನಮ್ಮ ಮನೆಗೆ ಹೊಸ ಅತ್ತಿಗೆ ಬಂದಿದ್ದಾರೆ ಗೊತ್ತಾ, ನಿನ್ನ ಹಾಗೆ ಅವರು ನನ್ನನ್ನು ಗದರಲ್ಲ, ಎಷ್ಟು ಚೆನ್ನಾಗಿ ಮಾತನಾಡಿಸುತ್ತಾರೆ ಗೊತ್ತಾ ಎಂದು ಧಾನ್ಯಾಳನ್ನು ನೋಡುತ್ತಿದ್ದ ಹಾಗೆ ಜಾನಕಿಯ ಬಗ್ಗೆ ಆಯಿಷಾ ಹೇಳಿದಳು. ಆದರೆ ಆಯಿಷಾ ಯಾವ ಅತ್ತಿಗೆಯ ಬಗ್ಗೆ ಮಾತನಾಡುತ್ತಿದ್ದಾಳೆ ಎಂದು ಗೊಂದಲವಾಯಿತು. ಏಯ್ ಆಯಿಷಾ, ಯಾರ ಬಗ್ಗೆ ಮಾತನಾಡುತ್ತಿದ್ದೀಯ ನೀನು ಎಂದಳು ಕೋಪದಲ್ಲಿ. ಯಾರು ಎಂದು ನಿನಗೆ ಗೊತ್ತಿಲ್ಲ ಅಲ್ವಾ, ಬಾ, ನಾನು ಕರೆದುಕೊಂಡು ಹೋಗ್ತೀನಿ, ಅವರು ಮಹಾನ್ ಅಣ್ಣನ ರೂಮಿನಲ್ಲಿಯೇ ಇದ್ದಾರೆ ಎಂದು ಅವಳ ಕೈ ಹಿಡಿದು ರೆಹಮಾನನ ಕೋಣೆಯ ಕಡೆಗೆ ಕರೆದುಕೊಂಡು ಬಂದಿದ್ದಳು ಆಯಿಷಾ. ರೆಹಮಾನನ ಕೋಣೆಯಲ್ಲಿ ಜಾನಕಿಯನ್ನು ನೋಡಿ ಸಿಡಿಲು ಬಡಿದಂತಾಗಿತ್ತು ದಾನಿಯಾಳಿಗೆ. ಅಂದು ಬಟ್ಟೆ ತೆಗೆದುಕೊಳ್ಳಲು ಹೋದಾಗ ಶಾಪಿಂಗ್ ಮಾಲ್ನಲ್ಲಿ ಅಣ್ಣನಿಗೆ ಜೋರು ಜೋರು ಮಾತನಾಡಿದವಳು ಇಂದು ಅವನ ಕೋಣೆಯಲ್ಲಿ ಹೇಗೆ ಎಂದು ತಿಳಿಯದೆ ಗೊಂದಲದಲ್ಲಿಯೇ ನಿಂತಳು. ಧಾನ್ಯ, ನೋಡು, ಅತ್ತಿಗೆ ಎಷ್ಟು ಚೆನ್ನಾಗಿದ್ದಾರೆ, ನಿನಗಿಂತಲೂ ಚೆನ್ನಾಗಿದ್ದಾರೆ, ಇವರು ನಿನ್ನ ಹಾಗೆ ನನ್ನನ್ನು ಬೈಯುವುದಿಲ್ಲ, ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಗೊತ್ತಾ ಎಂದು ಧಾನಿಯಾಳ ಕೈ ಬಿಟ್ಟು ಜಾನಕಿಯ ಕೈ ಹಿಡಿದು ನಿಂತಳು ಆಯಿಷಾ. ಜಾನಕಿಯು ಕೂಡ ಅಂದು ಶಾಪಿಂಗ್ ಮಾಲಿನಲ್ಲಿ ಇವಳನ್ನು ನೋಡಿದ್ದು ಅಷ್ಟೇ. ದಾನಿಯಾಳ ಬಗ್ಗೆ ಇನ್ಯಾವುದೇ ವಿಷಯ ಅವಳಿಗೆ ತಿಳಿದಿಲ್ಲ. ರೆಹಮಾನ್ ಕೂಡ ಹೇಳಿರಲಿಲ್ಲ. ಜಾನಕಿಯ ಕೊರಳಲ್ಲಿ ಅರಿಶಿನದ ದಾರದಲ್ಲಿದ್ದ ತಾಳಿಯನ್ನು ನೋಡಿದವಳ ಮುಖ ಆಗಲೇ ರಕ್ತವರ್ಣಕ್ಕೆ ತಿರುಗಿತ್ತು. ಒಡನೆಯೇ ಕೋಪದಿಂದ ಅಲ್ಲಿಂದ ಹೊರಟವಳು ಮತ್ತೆ ತನ್ನ ಅಮ್ಮನ ಬಳಿ ಬಂದಿದ್ದಳು. ಮಾಮ್, ಅಣ್ಣನ ಕೋಣೆಯಲ್ಲಿರುವವಳು ಯಾರು, ಅವಳು ಯಾಕೆ ನಮ್ಮ ಮನೆಯಲ್ಲಿದ್ದಾಳೆ, ನಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದಳು ಸಿಡುಕಿನಿಂದ. ದಾನಿಯಾ, ಈಗಲೇ ಇಷ್ಟೊಂದು ಸಿಡುಕಿದರೆ ಹೇಗೆ, ಇನ್ನೂ ವಿಷಯ ತಿಳಿಯುವುದು ತುಂಬಾ ಇದೆ ಎಂದು ಹೇಳುತ್ತಲೇ ಅವಳ ಬಳಿಗೆ ಬಂದಿದ್ದನು ಆತಿಶ್. ಅಣ್ಣ, ನೀನೇನ್ ಹೇಳ್ತಿದೀಯಾ ಎಂದು ನನಗೆ ಗೊಂದಲವಾಗುತ್ತಿದೆ, ಸರಿಯಾಗಿ ಅರ್ಥ ಆಗುವ ರೀತಿ ಹೇಳು, ಅವಳು ಯಾಕೆ ಅಣ್ಣನ ಕೋಣೆಯಲ್ಲಿದ್ದಾಳೆ ಎಂದು ಕಿರುಚಿದಳು. ಯಾಕೆ ಅಂದ್ರೆ, ಹೆಂಡತಿ ಗಂಡನ ರೂಮಿನಲ್ಲಿ ತಾನೇ ಇರಬೇಕು, ನಿನ್ನ ಪ್ರೀತಿಯ ಅಣ್ಣ ಅವಳನ್ನು ಯಾರಿಗೂ ಹೇಳದೆ ಮದುವೆ ಮಾಡಿಕೊಂಡು ಬಂದಿದ್ದಾನೆ ಎಂದು ಆತಿಶ್ ಹೇಳುತ್ತಿದ್ದ ಹಾಗೆ ದಾನಿಯಾಳಿಗೆ ನಿಂತ ನೆಲವೇ ಕುಸಿದಂತಾಗಿತ್ತು. ಯಾವಾಗಲೂ ತನ್ನ ಸ್ನೇಹಿತೆಯರ ಬಳಿ ತನ್ನ ಮನೆತನದ ಬಗ್ಗೆ, ಅಣ್ಣಂದಿರ ಬಗ್ಗೆ ಹೇಳುತ್ತಿದ್ದಳು. ಸ್ನೇಹಿತರ ಬಳಿ ತನ್ನ ಅಣ್ಣಂದಿರ ಬಗ್ಗೆ ಹೆಮ್ಮೆಯಿಂದ ಹೇಳುವುದಕ್ಕಿಂತ ತನ್ನ ಶ್ರೀಮಂತಿಕೆಯ ಅಹಂಕಾರವನ್ನು ತೋರಿಸಿದ್ದೇ ಹೆಚ್ಚು ಅವಳು. ಹಾಗಿದ್ದಾಗ ತನ್ನ ಅಣ್ಣ ಏಕಾಏಕಿ ಮದುವೆಯಾಗಿ ಬಂದಿದ್ದಾನೆ ಎಂದರೆ ಹೇಗೆ ತಾನೇ ಸಹಿಸುತ್ತಾಳೆ. ಆಗಲೇ ಅವಳ ಒಡಲೆಲ್ಲ ಹೊತ್ತಿ ಹುರಿಯಲು ಶುರುವಾಯಿತು. ಅವನು ಮದುವೆಯಾಗಿ ಬಂದಿದ್ದಾನೆ ಎಂದು ನೀವು ಎಲ್ಲರೂ ಸುಮ್ಮನಾಗಿ ಆರತಿ ಎತ್ತಿ ಅವಳನ್ನು ಮನೆಗೆ ಸೇರಿಸಿಕೊಂಡ್ರ, ನೀವು ಸೇರಿಸಬಹುದು, ಆದರೆ ಅವಳನ್ನು ನಾನು ಎಂದಿಗೂ ಅತ್ತಿಗೆ, ನನ್ನ ಅಣ್ಣನ ಹೆಂಡತಿ ಎಂದು ಒಪ್ಪುವುದಿಲ್ಲ. ಈಗ ಏನು ಮಾಡ್ತೀನಿ ನೋಡ್ತಾ ಇರಿ ಎಂದು ಹೇಳಿದವಳು ದಡ ದಡ ಮೆಟ್ಟಿಲತ್ತಿ ಜಾನಕಿ ಇರುವಲ್ಲಿಗೆ ಬಂದವಳು, ಏನೇ, ನೀನು ನನ್ನ ಅಣ್ಣನ ಹೆಂಡತಿಯ, ಈ ಮನೆಯ ಸೊಸೆಯ
ಅದು ಎಂದಿಗೂ ಸಾಧ್ಯವಿಲ್ಲ. ಮೊದಲು ಈ ಮನೆಯಿಂದ ಆಚೆ ಹೋಗು ಎಂದಳು. ನೋಡು, ನೀನು ಏನೇ ಮಾತನಾಡುವುದಿದ್ದರೂ ನಿನ್ನ ಅಣ್ಣ ಬಂದ ಮೇಲೆ ಅವರ ಬಳಿಗೆ ಮಾತನಾಡು. ಇದರ ಬಗ್ಗೆ ನನಗೆ ಮಾತನಾಡಲು ಇಷ್ಟ ಇಲ್ಲ ಎಂದು ಸಮಾಧಾನದಲ್ಲಿ ಹೇಳಿದಳು. ಜಾನಕಿ ನಿಜವಾಗಿಯೂ ಮದುವೆಯ ಬಗ್ಗೆ ಯಾರ ಬಳಿಯೂ ಮಾತನಾಡಲು ಇಷ್ಟವಿರಲಿಲ್ಲ. ಒಂದು ಮಾತನಾಡಿ ಅದು ಇನ್ನೊಂದು ಆಗುವುದು ಬೇಡ ಎಂದು ಸುಮ್ಮನಾಗಿದ್ದಳು. ಜಾನಕಿಯ ಮಾತನ್ನು ಕೇಳುವ ವ್ಯವಧಾನ ಇಲ್ಲದೆ ಇರುವವಳು, ನನ್ನ ಮನೆಗೆ ಬಂದು ನನ್ನ ಎದುರಿಗೆ ನಿಂತು ಮಾತಾಡ್ತೀಯ? ನನ್ನ ಅಣ್ಣ ಬರುವವರೆಗೂ ನೀನು ಮನೆಯಲ್ಲಿ ಇದ್ದರೆ ತಾನೆ, ನಡಿಯೇ ಆಚೆ ಎಂದು ಕೈ ಹಿಡಿದು ಎಳೆದಳು. ದಾನಿಯ ಕೈ ಹಿಡಿಯುತ್ತಿದ್ದ ಹಾಗೆ ಅಸಾಧ್ಯ ಕೋಪಗೊಂಡವಳು, ನೋಡು, ಮೊದಲು ನನ್ನ ಕೈ ಬಿಡು. ಇದರ ಪರಿಣಾಮವನ್ನು ನೀನು ಎದುರಿಸಬೇಕಾಗುತ್ತದೆ. ನಾನು ಸುಮ್ಮನಿದ್ದೀನಿ ಎಂದು ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ನಾನು ಎಲ್ಲಿಗೂ ಬರುವುದಿಲ್ಲ ಎಂದು ಕೋಪದಲ್ಲಿಯೇ ಹೇಳಿದಳು. ನೀನು ಬರುವುದಿಲ್ಲ ಎಂದರೆ ಬಿಡುವವರು ಯಾರು? ಮರ್ಯಾದೆಯಿಂದ ಬಂದ್ರೆ ಸರಿ ಎಂದು ಅವಳ ಕೈಯನ್ನು ಜೋರಾಗಿ ಎಳೆದುಕೊಂಡು ಬಂದಿದ್ದಳು. ಜಾನಕಿ ದಾನಿಯಾಳಿಗೆ ಒಂದೇಟು ಹೊಡೆದು ಕೈ ಬಿಡಿಸಿಕೊಳ್ಳುವುದು ಕಷ್ಟವೇನಾಗಿರಲಿಲ್ಲ. ಆದರೆ ತನ್ನಿಂದ ಮನೆಯಲ್ಲಿ ಕಂದಕ ಸೃಷ್ಟಿಯಾಗುವುದು ಅವಳಿಗೆ ಇಷ್ಟವಿರಲಿಲ್ಲ. ಅಲ್ಲದೆ ನಾನೇನು ಇಲ್ಲಿಯೇ ಇರಲು ಬಂದವಳಲ್ಲ ಎಂದು ಸುಮ್ಮನಾಗಿದ್ದಳು. ದಾನಿಯ ಜಾನಕಿಯನ್ನು ಎಳೆದುಕೊಂಡು ಬಂದ ರೀತಿ ನೋಡಿ ಬೆಚ್ಚಿದ ನಗ್ಮಾ ಅವರು ಒಡನೆಯೇ ಅವಳ ಬಳಿಗೆ ಹೋಗಿ, ದಾನಿಯಾ, ಏನ್ ಮಾಡ್ತಿದೀಯ ನೀನು? ಬಿಡು ಅವಳ ಕೈಯನ್ನು ಎಂದು ಗದರಿದರು. ಆದರೂ ನಗ್ಮಾ ಅವರ ಮಾತು ಕೇಳಿಯೇ ಇಲ್ಲ ಎನ್ನುವಂತೆ, ಮಾಮ್, ನೋಡಿ ಇವಳು, ಆಚೆ ಹೋಗು ಎಂದರೂ ಎಷ್ಟು ಹಠ ಮಾಡುತ್ತಿದ್ದಾಳೆ. ಇವಳನ್ನು ಮನೆಯಲ್ಲಿರಲು ನಾನು ಬಿಡುವುದಿಲ್ಲ ಎಂದು ಹೇಳುತ್ತಲೇ ಅವಳನ್ನು ಬಾಗಿಲವರೆಗೆ ಎಳೆದುಕೊಂಡು ಬಂದಿದ್ದಳು. ಆದರೆ ಯಾರಿಗೂ ತಿಳಿಯದೆ ಇರುವ ವಿಷಯ ಏನೆಂದರೆ, ದಾನಿಯ ಎಡಗೈಯಲ್ಲಿ ಮಾತ್ರವಲ್ಲದೆ ಬಲಗೈ ಉಗುರುಗಳನ್ನು ಸಹ ಉದ್ದ ಬೆಳೆಸಿದ್ದಳು. ಜಾನಕಿಯ ಕೈ ಹಿಡಿದಿದ್ದ ಜಾಗಕ್ಕೆ ಅದೇ ಉಗುರುಗಳಿಂದ ಬೇಕೆಂದೇ ಚುಚ್ಚಿದಳು. ಜಾನಕಿಯ ಕೈಯಲ್ಲಿ ಆಗಲೇ ಚರ್ಮ ಕಿತ್ತು ರಕ್ತ ಬರಲು ಶುರುವಾಗಿತ್ತು. ಅದೇ ನೋವಿಗೆ ಆಗಲೇ ಅವಳ ಕಣ್ಣಿನಲ್ಲಿ ನೀರು ತುಂಬಿದ್ದವು. ಧಾನ್ಯ, ಪಾಪ ಅತ್ತಿಗೆ, ಕೈಯಲ್ಲಿ ರಕ್ತ ಬರುತ್ತಿದೆ, ಬಿಡು ಅವರನ್ನು ಎಂದು ಪುಟ್ಟ ಆಯಿಷಾ ಹೇಳಿದಳು. ಆ ಮಗುವಿಗೆ ಇರುವ ಮಾನವೀಯತೆ ಕೂಡ ಅವಳಿಗೆ ಇಲ್ಲದಾಯಿತು. ಆಯಿಷಾ ಹೇಳುತ್ತಿದ್ದ ಹಾಗೆ ಜಾನಕಿಯ ಕೈ ನೋಡಿದವರು, ಧಾನ್ಯ, ಅವಳಿಗೆ ಕೈ ತುಂಬಾ ನೋವಾಗುತ್ತಿದೆ, ನೋಡಲಿ ರಕ್ತ ಬರುತ್ತಿದೆ, ಮೊದಲು ಅವಳ ಕೈ ಬಿಡು ಎಂದು ನಗ್ಮಾ ಅವರು ಮತ್ತೊಮ್ಮೆ ಗದರಿದರು. ಆದ್ರೆ ಫಾತಿಮಾ ಮತ್ತು ಆತಿಶ್ ಇಬ್ಬರು ಏನಂತೂ ಮಾತನಾಡದೆ ಸುಮ್ಮನೆ ನಿಂತಿದ್ದರು. ಆತಿಶ್ ಅಂತೂ ಒಳಗೊಳಗೆ ಖುಷಿ ಪಡುತ್ತಿದ್ದನು. ನಡುಮನೆಯಲ್ಲಿ ಗಲಾಟೆ ಕೇಳಿದ ಅಬ್ದುಲ್ ಅವರು ಕೋಣೆಯಿಂದ ಹೊರ ಬಂದರೆ ಅಲ್ಲಿ ತಮ್ಮ ಮಗಳ ಅವತಾರ ನೋಡಿ ಕೋಪಗೊಂಡರು. ಇನ್ನೇನು ಅವರ ಬಳಿಗೆ ಹೋಗಬೇಕು ಎನ್ನುವಷ್ಟರಲ್ಲಿ ಹೊರಗಿನಿಂದ ಬಂದ ರೆಹಮಾನನನ್ನು ನೋಡಿ ಹಾಗೇ ನಿಂತರು. ಹೊರಗಿಂದ ಬಂದ ರೆಹಮಾನ್ ಜಾನಕಿಯ ಸ್ಥಿತಿಯನ್ನು ನೋಡಿ, ಧಾನಿಯಾ ಎಂದು ಕೂಗಿದನು. ಅವನ ಕೂಗು ಇಡೀ ಮನೆಯ ಮೂಲೆ ಮೂಲೆಗೂ ಕೇಳಿತು. ರೆಹಮಾನನ ಕೂಗಿಗೆ ಬೆದರಿದವಳು ಜಾನಕಿಯ ಕೈ ಬಿಟ್ಟು ನಿಂತಳು. ಜಾನಕಿಯ ಮುಂದೆ ಬಂದವನು ರಕ್ತ ಬರುತ್ತಿದ್ದ ಅವಳ ಕೈ ಹಿಡಿದು ನೋಡಿ ಒಡನೆಯೇ ದಾನಿಯಾಳ ಕೆನ್ನೆಗೆ ಬಾರಿಸಿ, ನೀನೇನು ಮನುಷ್ಯಳ ಇಲ್ಲ ರಾಕ್ಷಸಿಯ? ಅವಳ ಕೈ ಅಷ್ಟೊಂದು ರಕ್ತ ಬರುತ್ತಿದ್ದರೂ ಎಳೆದಾಡುತ್ತಿದ್ದೀಯಲ್ಲ? ರೆಹಮಾನನ ಈ ನಡೆಗೆ ದಾನಿಯ ನಡುಗಿ ಹೋದಳು. ಎಲ್ಲರ ಎದುರಿಗೂ ಜಾನಕಿಯ ಭುಜವನ್ನು ಬಳಸಿ ತನ್ನ ಬಳಿಗೆ ಎಳೆದುಕೊಂಡವನು, ಎಲ್ಲರೂ ಸರಿಯಾಗಿ ಕೇಳಿಸಿಕೊಳ್ಳಿ, ಜಾನಕಿ ನನ್ನ ಹೆಂಡತಿ, ನನ್ನ ನಂಬಿ ಬಂದಿದ್ದಾಳೆ. ಈ ಮನೆಯಲ್ಲಿ ನನಗೆಷ್ಟು ಅಧಿಕಾರ ಇದೆಯೋ ಅವಳಿಗೂ ಅಷ್ಟೇ ಅಧಿಕಾರ ಇದೆ. ಅಲ್ಲದೆ ಈ ಮನೆಯಲ್ಲಿ ನನಗೆಷ್ಟು ಗೌರವ ಸಿಗುತ್ತದೆಯೋ ಅವಳಿಗೂ ಅಷ್ಟೇ ಗೌರವ ಸಿಗಬೇಕು. ಇದೇ ಕೊನೆ. ಇನ್ನೊಮ್ಮೆ ಹೀಗೆ ಆದ್ರೆ ನಾನು ಮಾತ್ರ ಸುಮ್ಮನಿರುವುದಿಲ್ಲ ಎಂದು ತಾಯಿ, ತಮ್ಮ ಮತ್ತು ದಾನಿಯಾಳ ಕಡೆ ಕೆಂಗಣ್ಣು ಬೀರಿ ಗಡುಸಾಗಿ ಹೇಳಿದವನು ಅವಳ ಭುಜವನ್ನು ಬಳಸಿ ಕೋಣೆಗೆ ಕರೆದುಕೊಂಡು ಹೋಗಿದ್ದನು. ತನ್ನ ಅಣ್ಣ ಹೊಡೆದ ಏಟಿನಿಂದ ಇನ್ನೂ ಸುಧಾರಿಸಿಕೊಳ್ಳದವಳು ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ಅಳುತ್ತಲೇ ತನ್ನ ಕೋಣೆಗೆ ಹೋಗಿದ್ದಳು. ಅಣ್ಣ, ಮನೆಯಲ್ಲಿ ಇದೇನು ನಡೆಯುತ್ತಿದೆ? ಹೇಗಿದ್ದ ಮನೆ ಹೇಗಾಗಿದೆ ನೋಡು ಎಂದು ತನ್ನ ಅಣ್ಣನ ಬಳಿಯೇ ನಿಂತ ಮೂಕ ಪ್ರೇಕ್ಷಕರಂತೆ ನೋಡುತ್ತಿದ್ದ ರಫೀಕ್ ಅವರು ತನ್ನ ಅಣ್ಣನ ಬಳಿ ಹೇಳಿದ್ದರು. ರಫೀಕ್, ನನಗೂ ಏನೂ ತಿಳಿಯುತ್ತಿಲ್ಲ. ನಾನು ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಬೆಳೆಸುವುದರಲ್ಲಿ ಎಲ್ಲಿ ಎಡವಿದೆ ಎಂದು ತಿಳಿಯುತ್ತಿಲ್ಲ. ಇನ್ನು ಇಷ್ಟು ದಿನ ಇದೆಲ್ಲ ನೋಡಬೇಕು ಎಂದು ತಿಳಿಯುತ್ತಿಲ್ಲ ಎಂದು ಹೇಳಿದವರ ಮಾತಿನಲ್ಲಿ ಅಗಾಧ ನೋವಿನ ಅಲೆ ಕಂಡಂತಾಗಿತ್ತು. ಅದನ್ನು ರಫೀಕ್ ಅವರು ಗುರುತಿಸಿದರು. ಆದರೆ ಅವರು ಯಾರ ಬಗ್ಗೆ ಹೇಳಿದರು ಎಂದು ಯಾರಿಗೂ ತಿಳಿಯಲಿಲ್ಲ. ಭುಜವನ್ನು ಬಳಸಿಯೇ ಕೋಣೆಗೆ ಕರೆದುಕೊಂಡು ಬಂದವನು ಅವಳನ್ನು ಮಂಚದ ಮೇಲೆ ಕೂರಿಸಿ ಫಸ್ಟ್ ಏಡ್ ಬಾಕ್ಸ್ ಹುಡುಕಿ ಅವಳ ಬಳಿಗೆ ತಂದು, ತುಂಬಾ ನೋವಾಗುತ್ತಿದೆಯಾ ಎಂದು ಮೃದುವಾಗಿಯೇ ಅವಳ ಕೈ ಹಿಡಿದು ಅವಳ ಮೇಲಿನ ಕಾಳಜಿಯಿಂದ ಕೇಳಿದನು. ಅವನ ಮಾತಿಗೆ ಜಾನಕಿ ಏನೊಂದು ಮಾತನಾಡದೆ ಕಣ್ಣೀರನ್ನು ಹರಿಯಲು ಬಿಟ್ಟು ಸುಮ್ಮನೆ ಕುಳಿತಿದ್ದಳು. ಅವಳ ಮೌನವನ್ನು ನೋಡಿದವನು,
ನನ್ನ ತಂಗಿಯಿಂದ ಇಂತಹ ಪ್ರಮಾದವಾಗಿ ಹೋಯಿತು ಎಂದು ನೊಂದುಕೊಂಡನು. ಅವಳು ನನ್ನ ತಂಗಿ ದಾನಿಯ. ಅವಳಿನ್ನೂ ಚಿಕ್ಕವಳು, ಏನೂ ತಿಳಿಯುವುದಿಲ್ಲ. ಅವಳು ಪ್ರವಾಸಕ್ಕೆಂದು ಹೋದಾಗ ಇದೆಲ್ಲ ನಡೆದಿದೆ ಎಂದು ಕೋಪ ಅಷ್ಟೇ ಅವಳಿಗೆ. ಅದಕ್ಕೆ ಹೀಗೆಲ್ಲ ಮಾತನಾಡಿದ್ದಾಳೆ. ಅವಳ ಪರವಾಗಿ ನಾನು ನಿನ್ನಲ್ಲಿ ಕ್ಷಮೆ ಕೇಳುತ್ತೇನೆ, ದಯವಿಟ್ಟು ಕ್ಷಮಿಸು ಎಂದನು. ಎಷ್ಟೇ ಆದರೂ ಮುದ್ದಿನ ತಂಗಿಯನ್ನು ಬಿಟ್ಟು ಕೊಡಲಾರ. ಮಾತನಾಡುತ್ತಲೇ ಔಷಧಿ ಹಚ್ಚಿದರೆ ಅದರ ಉರಿಗೆ ಅಮ್ಮ ಎಂದಿದ್ದಳು. ತುಂಬಾ ಉರಿಯುತ್ತಿದೆಯಾ ಎಂದು ಮತ್ತೊಮ್ಮೆ ಮೆಲುಧ್ವನಿಯಲ್ಲಿ ಕೇಳಿದನು. ಔಷಧಿ ಹಚ್ಚುತ್ತಿರುವವನನ್ನೇ ಕಣ್ಣು ಮಿಟುಕಿಸದೆ ನೋಡಿದವಳು, ಇವನು ನಿಜವಾಗಿಯೂ ಎಲ್ಲರ ಮುಂದೆ ನನ್ನ ಹೆಂಡತಿ ಎಂದು ಇಷ್ಟೊಂದು ಧೈರ್ಯವಾಗಿ ಹೇಳಿದ್ನ? ನನಗೋಸ್ಕರ ಮನೆಯವರ ಮುಂದೆ ಧ್ವನಿ ಏರಿಸಿ ಮಾತನಾಡಿದ್ದಾನೆ. ಬಹುಶಃ ಇದರ ಮುಂದಿನ ಪರಿಣಾಮ ಇವನಿಗೆ ಅಂದಾಜಿಲ್ಲ ಎನಿಸುತ್ತದೆ. ಇಷ್ಟಕ್ಕೆಲ್ಲ ಕಾರಣ ನಾನೊಬ್ಬಳೆ. ನನ್ನೊಬ್ಬಳಿಂದ ಇಡೀ ಮನೆಯ ಜನರ ನೆಮ್ಮದಿ ಹಾಳಾಗಿದೆ ಎಂದು ಔಷಧಿ ಹಚ್ಚುತ್ತಿರುವವನನ್ನೇ ನೋಡುತ್ತಾ ಹೇಳಿಕೊಂಡಿದ್ದಳು. ಆದರೆ ಅವನು ಕಾಳಜಿ ಮಾಡುವ ರೀತಿಗೆ ಅವಳ ಮನಸ್ಸು ಸೋಲುತ್ತಿತ್ತು. ಮುಂದುವರಿಯುವುದು. ಧನ್ಯವಾದಗಳು.